ವೀಕ್ಷಕರೇ ನಮಸ್ಕಾರ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ 1 ತಿಂಗಳು ಪೂರೈಸಿದೆ. ಈ ಯುದ್ಧದ ನಡುವೆ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಹಾನಿಯೂ ಆಗಿದೆ. ಬಹಳಷ್ಟು ಮುಖ್ಯವಾಗಿ ಯುದ್ಧದ ಬಿಸಿ ಬೇರೆ ಬೇರೆ ದೇಶಗಳಿಗೆ ತಡ್ತಾ ಇದೆ. ಅದಕ್ಕೆ ಭಾರತವೂ ಒಂದು. ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿನ ಜನರನ್ನು ಬೀದಿಗಿಳಿಸಿ ಇರಾನ್ ಸರ್ಕಾರವನ್ನು ಉರುಳಿಸಲು ಪ್ರಯತ್ನಿಸಿದರು. ಈಗ ಅಮೆರಿಕದ ಜನರೇ ಟ್ರಂಪ್ ವಿರುದ್ಧ ಬೀದಿಗಿಳಿದಿದ್ದಾರೆ. ಇಡೀ ಅಮೆರಿಕದ ಜನರು ಬೀದಿಗಿಳಿದು ನೋ ಕಿಂಗ್ಸ್ ಎಂಬ ಘೋಷಣೆಯ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇರಾನ್ ಮೇಲಿನ ಯುದ್ಧ ಮತ್ತು ಟ್ರಂಪ್ನ ಆಡಳಿತದ ವೈಫಲ್ಯ, ವಲಸಿಗರ ವಿರುದ್ಧ ಅಮಾನವೀಯ ಕಾರ್ಯಾಚರಣೆಗಳನ್ನು ಖಂಡಿಸಿ ಅಮೆರಿಕ ಮತ್ತು ಯುರೋಪಿನಾದ್ಯಂತ ಶನಿವಾರ ನಡೆದ ಪ್ರತಿಭಟನೆಗಳು ಅಂದರೆ ನೋ ಕಿಂಗ್ಸ್ ಅಂದರೆ ನಮಗೆ ರಾಜರು ಬೇಡ ಎಂಬ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗಿದೆ. ಪ್ರಜಾಪ್ರಭುತ್ವ ನಮ್ಮಲ್ಲಿ ಮಾತ್ರ ಇದೆ ಅಂತ ಹೇಳ್ಕೊಳ್ಳುವ ಅಮೆರಿಕದಲ್ಲಿ ನಮಗೆ ಬೇಕಿರೋದು ಸಂವಿಧಾನವೇ ಹೊರತು ಸರ್ವಾಧಿಕಾರಿ ರಾಜನಲ್ಲ ಎಂದು ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗಿದ್ದಾರೆ. ಮೊದಲು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸಿದಾಗ ಅಲ್ಲಿನ ಅಧ್ಯಕ್ಷ ಖಮೇನಿಯ ಹತ್ಯೆ ಮಾಡಿ ಇರಾನನ್ನು ವಶಪಡಿಸಿಕೊಳ್ಬಹುದು ಅಂದ್ಕೊಂಡಿತ್ತು. ಆದರೆ ಅದಾಗಲಿಲ್ಲ. ಅವ್ರು ಅಂದ್ಕೊಂಡಿದ್ದು ತಲೆ ಕೆಳಗಾಯಿತು. ಇರಾನ್ ಶರಣಾಗುವಂತೆ ಕೂಡ ಮಾಡೋಕ್ಕಾಗಲಿಲ್ಲ. ಅಮೆರಿಕ ಅದೆಷ್ಟೇ ವಾರ್ನಿಂಗ್ ಕೊಡಲಿ, ದಾಳಿಯನ್ನು ಮಾಡಲಿ, ಆದರೆ ಇರಾನ್ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿದಾಳಿಯನ್ನು ಮಾಡಿದೆ. ಇದರಿಂದ ಇಸ್ರೇಲ್ ಮತ್ತು ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸಿದೆ. ಇದರಿಂದ ಅಮೆರಿಕ ಮತ್ತು ಇಸ್ರೇಲ್ ಈಗಾಗಲೇ ಬೆಚ್ಚಿಬಿದ್ದೋಗಿದೆ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಮಾತನ್ನೂ ಆಡಿದರೂ ಕೂಡ ಇರಾನ್ ಮಾತ್ರ ನೀವು ಹೇಳಿದಂತೆ ನಾವು ಒಪ್ಕೊಳ್ಳಲು ಆಗೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದೆ. ನಾವು ಸುಮ್ಮನೆ ಇದ್ವಿ, ಆದರೆ ನಮ್ಮ ಮೇಲೆ ಯುದ್ಧವನ್ನು ಆರಂಭ ಮಾಡಿದವ್ರು ನೀವೇ, ಅದಕ್ಕಾಗಿ ಯುದ್ಧವನ್ನು ನೀವು ಆರಂಭಿಸಿದ್ರೆ ಮುಗಿಸೋದು ನಾವು ಅಂತ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ವೀಕ್ಷಕರೇ, ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಆ ವರದಿ ಪ್ರಕಾರ ಅಮೆರಿಕದ ಸುಮಾರು 61% ಜನರು ಅಮೆರಿಕ ಇರಾನ್ ಮೇಲೆ ನಡೆಸುತ್ತಿರುವಂಥ ದಾಳಿಯನ್ನು ವಿರೋಧಿಸಿದರು. ಜೊತೆಗೆ ಟ್ರಂಪ್ ಅವರ ಆಡಳಿತದ ಬಗ್ಗೆಯೂ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಶನಿವಾರ ಅಮೆರಿಕದ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇದಕ್ಕೆ ಮೊನ್ನೆ ನಡೆದ ಪ್ರತಿಭಟನೆಯೇ ಸಾಕ್ಷಿ. ಅಮೆರಿಕದಲ್ಲಿ ಲಕ್ಷಾಂತರ ಜನರು ಬೀದಿಗೆ ಬಂದಿದ್ದಾರೆ, ಟ್ರಂಪ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಮೊದಲೆಲ್ಲ ಕೆಲವು ನಗರಗಳಲ್ಲಿ ಮಾತ್ರ ಟ್ರಂಪ್ ವಿರುದ್ಧ ಪ್ರತಿಭಟನೆಗಳು ನಡೀತಿತ್ತು. ಆದರೆ ಮೊನ್ನೆ ನಡೆದ ಪ್ರತಿಭಟನೆ ಮಾತ್ರ ಅಮೆರಿಕದ 50 ರಾಜ್ಯಗಳಿಗೂ ಹಬ್ಬಿದೆ. ಇದು ಕೇವಲ ರಾಜಕೀಯವಾಗಿ ಉಳಿಯದೆ ಜನಕ್ರಾಂತಿಗೆ ನಾಂದಿ ಹಾಡಿದೆ ಎಂಬುದು ಈ ಪ್ರತಿಭಟನೆಯ ಸಾಕ್ಷಿಯಾಗಿದೆ. ಮಾರ್ಚ್ 28ರಂದು ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ ಸುಮಾರು 3300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನೋ ಕಿಂಗ್ಸ್ ಪ್ರತಿಭಟನೆಗಳು ನಡೆದಿವೆ. ಇದು ಅಮೆರಿಕದ ಇತಿಹಾಸದಲ್ಲಿ ಒಂದು ದಿನದ ಅತಿದೊಡ್ಡ ಪ್ರತಿಭಟನೆಯಾಗಿ ದಾಖಲಾಗಿದೆ. ಒಂದು ಅಂದಾಜಿನ ಪ್ರಕಾರ 80 ಲಕ್ಷದಿಂದ 90 ಲಕ್ಷ ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿಯಲ್ಲಿನ ಅಧ್ಯಕ್ಷತೆಯ ವಿರುದ್ಧದ 3ನೇ ದೊಡ್ಡ ಪ್ರತಿಭಟನೆಯಾಗಿದೆ. ಈ ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ವಲಸೆ ಕಾರ್ಯಾಚರಣೆ, ಇರಾನ್ ಮೇಲಿನ ಯುದ್ಧ ಮತ್ತು ಟ್ರಂಪ್ನ ಸರ್ವಾಧಿಕಾರಿ ಧೋರಣೆಗಳ ವಿರುದ್ಧ ಜನರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ದಿನ ಜನರ ಕಿಚ್ಚು ಹೆಚ್ಚಾಗಿದ್ದು ಅಮೆರಿಕದ ಮುಖ್ಯ ನಗರವಾದ ಮಿನ್ನೆಸೋಟಾದ ಸೆಂಟ್ ಪಾಲ್ನಲ್ಲಿ ಅಲ್ಲಿ ನಡೆದ ರ್ಯಾಲಿ ಪ್ರತಿಭಟನೆಯಲ್ಲಿ ಅಮೆರಿಕದ ಖ್ಯಾತ ಗಾಯಕ ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಅವರು ಸ್ಟ್ರೀಟ್ಸ್ ಆಫ್ ಮಿನ್ನೆಯಾಪೋಲಿಸ್ ಎಂಬ ಹಾಡನ್ನು ಹಾಡುವ ಮೂಲಕ ಪ್ರತಿಭಟನಾಕಾರರಲ್ಲಿ ಸ್ಫೂರ್ತಿಯನ್ನು ತುಂಬಿದರು. ವಿಶೇಷವಾಗಿ ಈ ನೋ ಕಿಂಗ್ಸ್ ಚಳವಳಿ ಆರಂಭವಾಗಿದ್ದು 2025ರಲ್ಲಿಯೇ. ಟ್ರಂಪ್ ಅವರ 2ನೇ ಅಧ್ಯಕ್ಷತೆಯಲ್ಲಿ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ನಡೆಸುತ್ತಿರುವ ದಾಳಿಗಳು, ವಲಸಿಗರ ಮೇಲಿನ ಕಠಿಣ ಕ್ರಮಗಳು ಮತ್ತು ಕೆಲವು ಘಟನೆಗಳಲ್ಲಿ ನಾಗರಿಕರಾದ ರೆನಿ ಗುಡ್ ಮತ್ತು ಅಲೆಕ್ಸ್ ಪೆಟ್ರಿಯಾ ಹತ್ಯೆಗಳು, ಜೊತೆಗೆ ಇರಾನ್ ಮೇಲೆ ಎಗ್ಗಿಲ್ಲದಂತೆ ಮಾಡುತ್ತಿರುವ ದಾಳಿಗಳು ಈ ಪ್ರತಿಭಟನೆಯ ಪ್ರಮುಖ ಕಾರಣಗಳಾಗಿದ್ವು. ಇದೇ ವರ್ಷದ ಜನವರಿಯಲ್ಲಿ ಮಿನ್ನೆಸೋಟಾದಲ್ಲಿ ಒಂದು ಜನರಲ್ ಸ್ಟ್ರೈಕ್ ನಡೆದಿದೆ. ಅದರ ನಂತರ ಈಗ ನಡೆದದ್ದು ಒಂದು ದೊಡ್ಡ ವ್ಯಾಪಕವಾಗಿ ಈ ಚಳುವಳಿ ಇಡೀ ಅಮೆರಿಕಕ್ಕೆ ಹಬ್ಬಿದೆ. ಒಂದು ತಿಂಗಳಿಂದ ನಡೆಯುತ್ತಿರುವ ಯುದ್ಧ ಮತ್ತು ಅಮೆರಿಕದಲ್ಲಿ ಹೆಚ್ಚಾಗ್ತಿರುವ ಜೀವನ ವೆಚ್ಚ ಹೆಚ್ಚಳ, ಎಪ್ಸ್ಟೀನ್ ಫೈಲ್ಸ್ಗಳ ದಮನ ಮತ್ತು ಜನತಂತ್ರದ ಮೇಲಿನ ಹಿಂಸೆ, ಟ್ರಂಪ್ನ ಹುಚ್ಚಾಟಗಳು ಕೇವಲ ಯುದ್ಧ ಮಾತ್ರವಲ್ಲ, ಟ್ರಂಪ್ ಬೇರೆ ಬೇರೆ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ವಿರುದ್ಧ ಅಮೆರಿಕದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಜನನಿಬಿಡ ಪ್ರದೇಶ ಅಂತಲೇ ಹೇಳುವ ನ್ಯೂಯಾರ್ಕ್ನಲ್ಲಿಯೂ ಸಹ ದೊಡ್ಡ ಮಟ್ಟದ ಆಕ್ರೋಶಗಳು ಭುಗಿಲೆದ್ವು. ಪ್ರತಿಭಟನಾಕಾರರು ಅಮೆರಿಕದ ಧ್ವಜವನ್ನು ಕೆಳಗೆ ಹಿಡಿದಿದ್ದು ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿಯೇ ತೋರಿಸಿದರು. ವರದಿಗಳ ಪ್ರಕಾರ ಅಮೆರಿಕದ ಇತಿಹಾಸದಲ್ಲಿಯೇ ಇದು ಅತಿದೊಡ್ಡ ಏಕದಿನ ಪ್ರತಿಭಟನೆಯಾಗಿತ್ತು. ನ್ಯೂಯಾರ್ಕ್ನಿಂದ ಹಿಡಿದು ಅಮೆರಿಕದ 50 ರಾಜ್ಯಗಳಲ್ಲಿ ಹಬ್ಬಿರುವ ಪ್ರತಿಭಟನೆ ಅಮೆರಿಕದಲ್ಲಿಯೇ ಟ್ರಂಪ್ ವಿರೋಧಿ ಅಲೆ ಎಷ್ಟು ಗಾಢವಾಗಿದೆ ಎಂದು ತೋರಿಸ್ತಾ ಇದೆ. ಇನ್ನು ವಾಷಿಂಗ್ಟನ್ ಡಿಸಿಯಲ್ಲಿ ನೂರಾರು ಪ್ರತಿಭಟನಾಕಾರರು ಕಿರೀಟವನ್ನು ಕೆಳಗಿಳಿಸಿ ಎಂಬ ಫಲಕವನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಕೆಲವರು ಟ್ರಂಪ್ ಥರದ ವೇಷಗಳನ್ನು ಧರಿಸಿ ಟ್ರಂಪ್ ಅವರನ್ನು ಅಣಕಿಸಿದರು.
ನ್ಯೂಯಾರ್ಕ್ನ ಪ್ರಮುಖ ನಗರಗಳಲ್ಲಿ ಲಕ್ಷಾಂತರ ಜನರು ಸೇರಿ ವಲಸೆ ನೀತಿ ಸೇರಿದಂತೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಕಡಿತ ಮತ್ತು ಹೆಚ್ಚುತ್ತಿರುವ ಇಂಧನ ಬೆಲೆಗಳ ಬಗ್ಗೆಯೂ ವಿರೋಧವನ್ನು ವ್ಯಕ್ತಪಡಿಸಿದರು. ಇದೇ ರೀತಿಯಲ್ಲಿ ಯುರೋಪ್ನಲ್ಲಿಯೂ ದೊಡ್ಡ ರೀತಿಯ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಲಂಡನ್, ಪ್ಯಾರಿಸ್ ಮತ್ತು ರೋಮ್ ನಗರಗಳಲ್ಲಿ ಜನರು ಬೀದಿಗಿಳಿದು ಅಮೆರಿಕದ ಆಕ್ರಮಣಕಾರಿ ವಿದೇಶಿ ನೀತಿಯನ್ನು ಖಂಡಿಸಿದ್ದಾರೆ. ವಿಶ್ವದಾದ್ಯಂತ ಈ ಪ್ರತಿಭಟನೆಗಳು ಸರ್ವಾಧಿಕಾರಿಗಳು ಬೇಡ ಎಂಬ ಹೆಸರಿನಲ್ಲಿ ನಡೆಯುತ್ತಿದ್ದು, ಪ್ರಜಾಪ್ರಭುತ್ವದ ಮೌಲ್ಯಗಳು ಎತ್ತಿ ಹಿಡಿಯುವಂತೆ ಜಾಗತಿಕ ಸಮುದಾಯ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯವಾಗಿಯೂ ಪ್ಯಾರಿಸ್, ಬರ್ಲಿನ್, ಟೋಕಿಯೋ, ಸಿಡ್ನಿ ಮುಂತಾದ ಸ್ಥಳಗಳಲ್ಲಿ ಅಮೆರಿಕನ್ನರು ಮತ್ತು ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಫ್ರಾನ್ಸ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತರದ ಬಟ್ಟೆಯನ್ನು ಧರಿಸಿ ಒಬ್ಬ ಮಹಿಳೆ ನೋ ಕಿಂಗ್ಸ್ ಸಿನ್ಸ್ 1776 ಎಂಬ ಬ್ಯಾನರ್ನ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವೀಕ್ಷಕರೇ, ಈ ಯುದ್ಧ ನಿಲ್ಲದ ಹೊರತು ಇಡೀ ಜಗತ್ತು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಯುದ್ಧ ನಡೆಯುತ್ತಿರುವುದು ಬೇರೆ ದೇಶದಲ್ಲಾದರೂ ಅದರ ಬಿಸಿ ತಟ್ಟುತ್ತಿರುವುದು ನಮ್ಮಂಥವರಿಗೆ ಮಾತ್ರ. ಟ್ರಂಪ್ ಅವರ ನಡೆಯನ್ನು ನೋಡಿದರೆ ಇಲ್ಲಿಯವರೆಗಿನ ದಾಳಿ ಒಂದು ರೀತಿಯಲ್ಲಿ ಆಗಿದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಸಜ್ಜಾಗಿ ನಿಂತಿರುವಂತೆ ಕಾಣ್ತಾ ಇದೆ. ಪ್ರಥಮ ಬಾರಿಗೆ ಅಮೆರಿಕದ ಸುತ್ತ ಒಂದು ಕಡೆ ನೌಕಾ ಸೇನೆಯನ್ನು, ಇನ್ನೊಂದು ಕಡೆ ಭೂ ಸೇನೆಯನ್ನು ಟ್ರಂಪ್ ಬಲಪಡಿಸ್ತಾ ಇದ್ದಾರೆ. ಆದರೆ ಇರಾನ್ ಇದಕ್ಕೆ ಯಾವ ರೀತಿಯ ಪ್ರತಿರೋಧವನ್ನು ತೋರ್ತದೆ ಎಂಬುದನ್ನು ನೋಡಬೇಕು. ಆದರೆ ಒಟ್ಟಾರೆಯಾಗಿ ಟ್ರಂಪ್ ಅವರ ನಡೆಯನ್ನು ನೋಡ್ತಾ ಇದ್ದರೆ ಅಮೆರಿಕದ ಜನರೇ ಮುಂದೊಂದು ದಿನ ಟ್ರಂಪ್ ಕಚೇರಿಗೆ ನುಗ್ಗಬಹುದು ಎಂದು ಕಾಣ್ತದೆ. ಈಗಾಗಲೇ ಎದ್ದಿರುವ ಪ್ರತಿಭಟನೆಯ ಅಲೆ ಟ್ರಂಪ್ಗೆ ಜಾಗತಿಕ ಮಟ್ಟದಲ್ಲಿ ಮುಖಭಂಗವಾಗಿದೆ. ಟ್ರಂಪ್ ಅವರ ಜನಪ್ರಿಯತೆ ಸಂಪೂರ್ಣವಾಗಿ ಕುಸಿದಿದೆ ಎಂಬುದು ಈ ಪ್ರತಿಭಟನೆಯೇ ತೋರಿಸ್ತಾ ಇದೆ. ನೋ ಕಿಂಗ್ಸ್ ರ್ಯಾಲಿಗಳು ಅಮೆರಿಕದ ಪ್ರಜಾಪ್ರಭುತ್ವ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದೆ ಎಂಬುದನ್ನು ತೋರಿಸ್ತಾ ಇದೆ. ಸರ್ವಾಧಿಕಾರಿ ಧೋರಣೆ ತಾಳಿದಾಗ ಜನಶಕ್ತಿಯೇ ಅಂತಿಮ ನ್ಯಾಯವಾಗ್ತದೆ ಎಂಬುದಕ್ಕೆ ಈ ಜನ ಪ್ರತಿಭಟನೆಗಳೇ ಸಾಕ್ಷಿ. ಕೇವಲ ಬಂದೂಕು ಮತ್ತು ಸೈನ್ಯದಿಂದ ಕೇವಲ ಒಂದು ದೇಶವನ್ನು ದೀರ್ಘಕಾಲ ಆಳೋಕೆ ಸಾಧ್ಯವಿಲ್ಲ ಎಂಬುದನ್ನು ಅಮೆರಿಕದ ನಾಗರಿಕರು ಟ್ರಂಪ್ ಅಂತಹ ಯುದ್ಧದಾಹಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.